ಹಾಯ್ ಫ್ರೆಂಡ್ಸ್, ಕೊಬ್ಬರಿ ಮಿಠಾಯಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಊರಿಗೆ ಹೋಗಿದೆ, ಎಲ್ಲೋ ಫಂಕ್ಷನ್ ಐತೆ ಅಂತ ಅಲ್ಲಿ ಅಮ್ಮನ ಮನೆ ಕೊಬ್ಬರಿಕಾಯಿ ಇತ್ತು ಅಂದ್ಬಿಟ್ಟು ತೊಗೊಬಂದಿದ್ದೀನಿ. ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸಿಗೆ ಹಾಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಅದೇನು ಜಾಸ್ತಿ ಸಣ್ಣಕ್ಕೆ ಪೌಡ್ರ್ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಖರ್ಜೂರ ತೊಗೊಂಡಿದ್ದೀನಿ. ಖರ್ಜೂರ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ತರಿಯಾಗಿ ಡ್ರೈ ಮಾಡ್ಕೊಂಡಿದ್ದೀನಿ. ಒಂದು ಬಟ್ಲು ಬೆಲ್ಲ ತೊಗೊಂಡಿದ್ದೀನಿ. ಒಂದು ಬಟ್ಲು ಕಾಯಿ ತುರಿ ತೊಗೊಂಡಿದ್ದೀನಿ. ಮೊದಲಿಗೆ ಬೆಲ್ಲ ಹಾಕ್ತಾಯಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ಒಂದೇ ಒಂದು ಸ್ವಲ್ಪ ಹಾಕ್ಕೊಳ್ಳಿ, ಅದು ಡ್ರೈ ಆಗಬೇಕಲ್ಲ. ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಕುದೀತೈತೆ ಅದು ಬೆಲ್ಲ. ಒಂದು 15 ನಿಮಿಷ ಬೇಯಿಸಬೇಕು. ಅರ್ಧ ಸ್ಪೂನ್ ಏಲಕ್ಕಿ ಪೌಡ್ರ್ ಹಾಕೋತಾ ಇದ್ದೀನಿ. 1 ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ. ಅದು ತಟ್ಟೆಗೆ ಹಾಕ್ದಾಗ ಅಂಟ್ಕೋಬಾರ್ದು, ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ ತುಪ್ಪ ಹಾಕ್ಕೊಂಡ್ರೆ. ನೋಡಿ, ಪಾಕ ಬಂದೈತೆ ಅಂತ ಒಂದು ಬಟ್ಲಲ್ಲಿ ನೀರು ತೊಗೊಂಡು ನೋಡ್ಕೊತಾ ಇದ್ದೀನಿ. ಅದು ಗಟ್ಟಿ ಬಂದರೆ ಆಗೈತೆ. ಅದಕ್ಕೆ ಕಾಯಿ ತುರಿ ಹಾಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಬೆಲ್ಲ ಮತ್ತು ಕಾಯಿ ಎರಡೂ ಚೆನ್ನಾಗಿ ಮಿಕ್ಸ್ ಆಗಬೇಕು. ನಾನು ತಟ್ಟೆಗೆ ಎಣ್ಣೆ ಹಾಕ್ಕೊಂಡು ಸವರ್ಕೊತಾ ಇದ್ದೀನಿ. ಅಲ್ಲ ಆ ಕಡೆ ಇಟ್ಬಿಡೋದು. ಡ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ಒಂದು 5 ನಿಮಿಷ ಡ್ರೈ ಮಾಡ್ತಾ ಅದು ಹಂತಕ್ಕೆ ಬರಬೇಕು. ನೋಡಿ, ತಟ್ಟೆಗೆ ಹಾಕ್ಕೊಂಡಿದ್ದೀನಿ ಆಲೇನೆ. ನೀವು ಲಟ್ಟಣಿಗೆ ಬೇಕಾದರೂ ಲಟ್ಟಿಸ್ಕೋಬೋದು, ಇಲ್ಲ ಎಣ್ಣೆ ಕವರ್ ಮೇಲಾದರೂ ಹಾಕೋಬೋದು. ನಾನು ತಟ್ಟೆಗೆ ಹಾಕ್ಕೊಂಡಿದ್ದೀನಿ. ನೋಡಿ, ಸ್ಕ್ವೇರ್ ಶೇಪ್ ಥರ ಕಟ್ಕೊಂಡು ನೋಡಿ ಹೆಂಗೆ ಕಾಣಿಸ್ತೈತೆ, ಚೆನ್ನಾಗಿ ಕಾಣಿಸ್ತೈತೆ. ನೀವು ಯಾವ ಶೇಪ್ ಬೇಕಾದರೂ ಕಟ್ ಮಾಡ್ಕೊಬೋದು. ಯಾವ ಶೇಪ್ ಬೇಕಾದರೂ ಕಟ್ ಮಾಡ್ಕೊಳ್ಳಿ. ನಾನು ಸ್ಕ್ವೇರ್ ಶೇಪ್ ಮಾಡ್ಕೊಂಡಿದ್ದೀನಿ. ಡ್ರೈ ಫ್ರೂಟ್ ಬೇಕಾದರೂ ಹಾಕೋಬೋದು. ನಾನು ಬಾದಾಮಿ ಮತ್ತು ದ್ರಾಕ್ಷಿ ಹಾಕೋತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಇವಾಗಲೇ ಬಾಯಿಗೆ ತಿನ್ಕೊಬಿಡ್ಬೇಕು ಅನ್ನಿಸ್ತೈತೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗೈತೆ. ನಿಮಗೂ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೊಡಿ. ಬಾಯ್ ಫ್ರೆಂಡ್ಸ್.